ಆದರೆ ಇವತ್ತು ನಮಗೆ ಒಬ್ರಿಗೆ ಒಳ್ಳೇದು ಮಾಡಲಿಕ್ಕೆ ನಾವೇನೆಲ್ಲ ಲೆಕ್ಕಾಚಾರ ಮಾಡ್ತೀವಿ ಅಲ್ವಾ? ಎಲ್ಲ ಲೆಕ್ಕಾಚಾರ ಮಾಡ್ತೀವಿ. ಕಾರಣ ಏನು ಅಂದರೆ, ಕಾರಣ ಇಷ್ಟೇನೆ, ನಿಜವಾದ ದೇವರ ಆತ್ಮ ಇಲ್ಲ. ನಿಜವಾದ ಪರಿಶುದ್ಧಾತ್ಮರಿದ್ರೆ ನಮ್ಮಲ್ಲಿ ಯಾವುದೇ ಡಿಸ್ಕ್ರಿಮಿನೇಷನ್ ಬರೋದಿಲ್ಲ. ಯೇಸುಕ್ರಿಸ್ತರಲ್ಲಿದ್ದ ಅದೇ ಪರಿಶುದ್ಧಾತ್ಮರನ್ನೇ ದೇವರು ವಿಶ್ವಾಸಿಯ ಹೃದಯಗಳಿಗೆ ಕಳಿಸ್ಕೊಟ್ಟಿದ್ದು. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೀವಿ, ತಮ್ಮ ಪುತ್ರನ ಆತ್ಮವನ್ನೇ ನಮ್ಮ ಹೃದಯಗಳಿಗೆ ಕಳಿಸ್ಕೊಟ್ಟಿದ್ದಾರಂತೆ. ಗಲಾತ್ಯ 4:6 ವಾಕ್ಯ ಹೇಳುತ್ತೆ ಏನಂತ? ಗಲೇಷಿಯನ್ಸ್ 4:6, ನೀವು ದೇವರ ಮಕ್ಕಳಾಗಿರುವುದರಿಂದಲೇ ಅಪ್ಪ ತಂದೆ ಎಂದು ಕರೆಯುವ ತಮ್ಮ ಪುತ್ರನ ಆತ್ಮವನ್ನು ದೇವರು ನಮ್ಮ ಹೃದಯಗಳಿಗೆ ಕಳಿಸಿರುವ ಆತ್ಮ ಪುತ್ರನ ಆತ್ಮ. ಅಪ್ಪ ತಂದೆ ಎಂದು ಕರೆಯುವ ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತನ ಆತ್ಮವನ್ನೇ ದೇವರು ನಮಗೆ ಕಳಿಸ್ಕೊಟ್ಟಿರೋದು. ಈಗ ಅದೇ ಆತ್ಮ ಆದರೆ ನಮ್ಮಲ್ಲಿ ಯಾವ ಸ್ವಭಾವ ಇರುತ್ತೆ? ಯೇಸುವಿನ ಸ್ವಭಾವ ಇರುತ್ತೆ. ಯೇಸುವಿನ ಮಾರ್ಗದಲ್ಲಿ ನಾವು ನಡೀತೀವಿ. ನಾವೆಲ್ಲರೂ ಹೇಳ್ಕೊಳ್ತೀವಿ, ಎಲ್ಲರೂ ಕ್ಲೈಮ್ ಮಾಡೋದೇನು ನಮ್ಮಲ್ಲಿ ಹೋಲಿ ಸ್ಪಿರಿಟ್ ಇದ್ದಾರೆ ಅಂತ. ನಮ್ಮಲ್ಲಿ ಇರೋದು ಹೋಲಿ ಸ್ಪಿರಿಟೇ, ಆದರೆ ಅದ್ರ ಹೆಸರೇ ಹೋಲಿ ಸ್ಪಿರಿಟ್. ಬಟ್ ನಮಗೆ ಹೋಲಿ ಆಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ದೆನ್ ವಾಟ್ ಕೈಂಡ್ ಆಫ್ ಸ್ಪಿರಿಟ್ ವಿ ಹ್ಯಾವ್? ಯು ಆರ್ ಕ್ಲೈಮಿಂಗ್ ದಟ್ ಯು ಹ್ಯಾವ್ ದ ಹೋಲಿ ಸ್ಪಿರಿಟ್, ಬಟ್ ಯು ಆರ್ ನಾಟ್ ಏಬಲ್ ಟು ಲೀಡ್ ಎ ಹೋಲಿ ಲೈಫ್. ದೆನ್ ವಾಟ್ ಕೈಂಡ್ ಆಫ್ ಸ್ಪಿರಿಟ್ ಈಸ್ ದ್ಯಾಟ್? ನಾವು ಹೇಳ್ತೀವಿ ನಮ್ಮಲ್ಲಿ ಪರಿಶುದ್ಧವಾದ ಆತ್ಮ ಇದ್ದಾರೆ, ಪವಿತ್ರ ಆತ್ಮ ನಮ್ಮಲ್ಲಿದ್ದಾರೆ, ಆದರೆ ಪವಿತ್ರ ಜೀವನ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಯಾವ ಆತ್ಮ ನಿನ್ನಲ್ಲಿರೋದು? ಹಾಗಾದ್ರೆ ನಿನ್ನಲ್ಲಿರೋದು ಯೇಸು ಕ್ರಿಸ್ತನಲ್ಲಿದ್ದ ಅದೇ ಪವಿತ್ರ ಆತ್ಮ, ಆದರೆ ಆ ಪವಿತ್ರ ಆತ್ಮನಿಗೆ ಶಕ್ತಿ ಇಲ್ಲ ಅಂತ ಹೇಳ್ತಾ ಇದೀಯಾ? ನಿನ್ನಲ್ಲಿರ್ತಕ್ಕಂಥದ್ದು ಯೇಸು ಕ್ರಿಸ್ತನಲ್ಲಿರ್ತಕ್ಕಂಥ ಅದೇ ಪರಿಶುದ್ಧ ಆತ್ಮ, ಆದರೆ ಯೇಸು ಜೀವಿಸಿದಾಗೆ ಜೀವಿಸ್ಲಿಕ್ಕೆ ಆಗ್ಬೋದಲ್ವಾ? ಹಾಗಾದ್ರೆ ಪರಿಶುದ್ಧ ಜೀವನವೇ ಕ್ರೈಸ್ತ ಜೀವನ. ವಾಟ್ ಈಸ್ ಕ್ರಿಶ್ಚಿಯನ್ ಲೈಫ್ ಕೇಳಿದ್ರೆ, that is holy life. Not human way of holiness, God's way of holiness. ಮಾನಸಿಕವಾದ ಒಂದು ಪರಿಶುದ್ಧತೆ ಅಲ್ಲ, ದೈವಿಕ ಪರಿಶುದ್ಧತೆ.